ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 24ನೆಯ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮವಿಹಿರ್ ಬ್ರಹ್ಮಾಗ್ನೌ ಬ್ರಹ್ಮನಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಇನ್ ದ ಪ್ರಾಕ್ಟೀಸ್ ಆಫ್ ಸೀಯಿಂಗ್ ಬ್ರಹ್ಮ ಎವ್ರಿವೇರ್ ಆಸ್ ಎ ಫಾರ್ಮ್ ಆಫ್ ಸಾಕ್ರಿಫೈಸ್, ಬ್ರಹ್ಮ ಈಸ್ ಅ ಐಡಲ್ with which oblation is poured into the fire, etc. Brahma again is the oblation. Brahma is the fire. Brahma itself is the sacrificer, and so Brahma itself constitutes the act of pouring the oblation into the fire. And finally, Brahma is the goal to be reached by him who is absorbed in Brahma as the act of such sacrifice. ಬಹಳ ಮುಖ್ಯವಾಗಿರ್ತಕ್ಕಂಥ ಶ್ಲೋಕ ಇದು. ಬ್ರಹ್ಮಯಜ್ಞ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಶ್ಲೋಕ ಇದು. ಬ್ರಹ್ಮಯಜ್ಞವನ್ನು ಹೇಳ್ತಾ ಇದೆ. ಬ್ರಹ್ಮಾರ್ಪಣಂ, ನಾವು ಮಾಡ್ತಕ್ಕಂಥದ್ದು ಅರ್ಪಣ ಎಲ್ಲಿ ಆಗಬೇಕು? ಬ್ರಹ್ಮದಲ್ಲಿ. ಅಲ್ಲಿ ಮಾಡ್ತಕ್ಕಂಥ ಅಗ್ನಿಯು ಬ್ರಹ್ಮ, ಅಲ್ಲಿರುವಂಥ ದ್ರವ್ಯವು ಬ್ರಹ್ಮ, ಅಲ್ಲಿರತಕ್ಕಂಥ ಸರ್ವ ವಸ್ತುಗಳು ಕೂಡ ಬ್ರಹ್ಮವಾಗಿರುತ್ತವೆ. ಈ ರೀತಿ ಯಜ್ಞವನ್ನು ಮಾಡ್ತಕ್ಕಂಥ ವ್ಯಕ್ತಿಯು ಕೂಡ ಬ್ರಹ್ಮವಾಗಿರುತ್ತಾನೆ. ಈ ರೀತಿ ಬ್ರಹ್ಮರೂಪದಲ್ಲಿ ತಾನು ಅರ್ಪಣೆಯನ್ನು ಮಾಡಿಕೊಂಡು ತಾನು ಕೂಡ ಬ್ರಹ್ಮವಾಗಿ ಎಲ್ಲಿ ಇರ್ತಾನೆ ಅಂತಂದರೆ ಬ್ರಹ್ಮದಲ್ಲಿ. ತಾನು ಕೂಡ ಬ್ರಹ್ಮೈವ ತೇನ ಗಂತವ್ಯಂ, ಆ ಬ್ರಹ್ಮದಲ್ಲಿಯೇ ತಾನು ಕೂಡ ಸಂಚಾರವನ್ನು ಮಾಡುವವನಾಗ್ತಾನೆ. ಆ ಬ್ರಹ್ಮದಲ್ಲಿಯೇ ತಾನು ಕೂಡ ಯಾವಾಗಲೂ ಇರುವವನಾಗ್ತಾನೆ. ಆ ಬ್ರಹ್ಮದಲ್ಲಿಯೇ ತಾನು ಸುಖವನ್ನು ಅನುಭವಿಸುವವನಾಗ್ತಾನೆ. ಬ್ರಹ್ಮ ಸುಖಿಯಾಗ್ತಾನೆ, ಬ್ರಹ್ಮರೂಪಿಯಾಗ್ತಾನೆ, ಬ್ರಹ್ಮ ಸ್ವರೂಪಿಯಾಗ್ತಾನೆ. ನಂತರ ಬ್ರಹ್ಮ ಕರ್ಮ ಸಮಾಧಿನ. ಬ್ರಹ್ಮಣಃ ಕರ್ಮ ಬ್ರಹ್ಮಕರ್ಮ, ಬ್ರಹ್ಮಕರ್ಮ ಏವ ಸಮಾಧಿ. ಬ್ರಹ್ಮ ಅಂತಕ್ಕಂಥದ್ದೇ ಇಲ್ಲಿ ಕರ್ಮವಾಗಿ ರೂಪುಗೊಳ್ಳುತ್ತದೆ. ಈ ರೀತಿ ಬ್ರಹ್ಮಕರ್ಮ ಆಗಿರ್ತಕ್ಕಂಥ ಸ್ವರೂಪವನ್ನು ಹೊಂದಿ ಆತನು ಬ್ರಹ್ಮದಲ್ಲಿ ಸಮಾಧಿನಃ, ಸಮಾನ ಸ್ವರೂಪನಾಗ್ತಾನೆ. ಸಮಾನಃ ದೀಹಿ ಯಸ್ಯ ಸಹ ಸಮಾಧಿ, ಸಮಾನವಾಗಿರ್ತಕ್ಕಂಥ ಬುದ್ಧಿಯನ್ನು ಆತನು ವ್ಯಾಪಿಸಿಕೊಳ್ಳುತ್ತಾನೆ. ಬ್ರಹ್ಮ ಎಷ್ಟು ಬೃಹದಾಕಾರವಾಗಿದೆಯೋ, ಎಷ್ಟು ಪ್ರಮಾಣದಲ್ಲಿ ದೊಡ್ಡದಾಗಿದೆಯೋ, ಎಷ್ಟು ಪ್ರಮಾಣದಲ್ಲಿ ಅದು ವ್ಯಾಪಕವಾಗಿದೆಯೋ, ಎಷ್ಟು ಪ್ರಮಾಣದಲ್ಲಿ ಅದು ಸಂತೋಷವನ್ನು ಹೊಂದಿದೆಯೋ, ಅದರಂತೆಯೇ ಈತನು ಕೂಡ ಅದೇ ಪ್ರಮಾಣದಲ್ಲಿಯೇ ಏಕತೆಯನ್ನು, ಸಾಮರಸ್ಯವನ್ನು ಹೊಂದುತ್ತಾನೆ. ಆದ್ದರಿಂದ ಬ್ರಹ್ಮಕರ್ಮ ಅನ್ನುವಂಥದ್ದು ಮನುಷ್ಯನಿಗೆ, ಬಹಳ ಸಾಧಕನಿಗೆ ಸಹಾಯ ಮಾಡ್ತಕ್ಕಂಥದ್ದು. ಆದ್ದರಿಂದ ಬ್ರಹ್ಮಕರ್ಮ ಅನ್ನುವಂಥದ್ದು ಎಲ್ಲ ಕರ್ಮಗಳಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಬ್ರಹ್ಮಕರ್ಮ ಅನ್ನುವಂಥದ್ದು ಯಜ್ಞದಲ್ಲಿಯೇ ಬ್ರಹ್ಮಯಜ್ಞ ಅಂತ ಹೇಳಿಸಿಕೊಂಡಿರುವಂಥದ್ದು. ಬ್ರಹ್ಮಯಜ್ಞ ಅಂತಂದರೆ ಇದು ಸಂಪೂರ್ಣವಾಗಿ ಅವನ ಸರ್ವಸ್ವವನ್ನು ಶಾಂತಗೊಳಿಸ್ತಕ್ಕಂಥ ಅವಕಾಶ ಇದಾಗಿರುವಂಥದ್ದು. ಹಾಗಾಗಿ ಪರಮಾತ್ಮನು ಬಹಳ ಕರುಣಾದೃಷ್ಟಿಯನ್ನು ಇಟ್ಟುಕೊಂಡು ಬ್ರಹ್ಮಕರ್ಮವನ್ನು ಮಾಡು, ಬ್ರಹ್ಮಯಜ್ಞವನ್ನು ಮಾಡು, ಬ್ರಹ್ಮಾಗ್ನಿಯನ್ನು ಆಹುತಿಯನ್ನು ಮಾಡು, ಬ್ರಹ್ಮ ಎಂಬ ದ್ರವ್ಯವನ್ನು ಸಮರ್ಪಣೆ ಮಾಡು. ನೀನು ಬ್ರಹ್ಮ ಅಂತ ತಿಳಿದುಕೊಂಡು ಯಾವ್ಯಾವ ಕೆಲಸವನ್ನು ಮಾಡ್ತೀಯೋ ಅದೆಲ್ಲವೂ ನಿನಗೆ ಬ್ರಹ್ಮವಾಗಿ ತೋರುತ್ತದೆ. ಪ್ರತಿಯೊಂದನ್ನು ಕೂಡ ನಾವು ನೋಡುವಂಥ ವಸ್ತು ಬ್ರಹ್ಮವಾಗಿರಬೇಕು. ಪ್ರತಿಯೊಂದು ನಾವು ಅನುಭವಿಸುವಂಥ ವಸ್ತು ಬ್ರಹ್ಮವಾಗಿರಬೇಕು. ಪ್ರತಿಯೊಂದು ಮಾತನಾಡುವಂಥ ವಸ್ತು ಬ್ರಹ್ಮವಾಗಿರಬೇಕು. ಪ್ರತಿಯೊಂದು ಮುಟ್ಟುವಂಥ ವಸ್ತು ಬ್ರಹ್ಮವಾಗಿರಬೇಕು. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂಥ ಸ್ಥಿತಿ ಸಿದ್ಧತೆ ಇವನಲ್ಲಿ ಸಿದ್ಧವಾಗಬೇಕು. ಯಾವಾಗ ವ್ಯಾಪಕತ್ವ ಅನ್ನುವಂಥದ್ದು, ಬ್ರಹ್ಮ ಕಲ್ಪನೆ ಅನ್ನುವಂಥದ್ದು, ಬ್ರಹ್ಮಾರ್ಪಣ ಅನ್ನುವಂಥದ್ದು ಇವನಲ್ಲಿ ಈ ರೀತಿ ಸಿದ್ಧವಾಯಿತೋ ಆವಾಗ ಇವನು ಮುಕ್ತನಾಗುತ್ತಾನೆ. ಸರ್ವ ಕರ್ಮ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಆದ್ದರಿಂದ ಬ್ರಹ್ಮಯಜ್ಞವನ್ನು ಮಾಡು, ಬ್ರಹ್ಮಯಜ್ಞಿಯಾಗು, ಬ್ರಹ್ಮಕರ್ಮಿಯಾಗು, ಬ್ರಹ್ಮ ಶ್ರೋತೃವಾಗು, ಬ್ರಹ್ಮನಿಷ್ಠನಾಗು, ಬ್ರಹ್ಮ ಸುಖಿಯಾಗು ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಹೇಳಲಾಗುತ್ತದೆ. ಹಾಗಾಗಿ ಬ್ರಹ್ಮ ಅನ್ನುವಂಥದ್ದು ಎಲ್ಲೆಲ್ಲಿ ವ್ಯಾಪಕವಾಗಿದೆಯೋ, ಎಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಬರುತ್ತೆ. ಹೇಗೆ ಸಮುದ್ರದಲ್ಲಿ ಉಪ್ಪು ಇಲ್ಲದಿರತಕ್ಕಂಥ ನೀರು ಎಲ್ಲಿ ಇದೆ ಅಂತ ಹೇಳಲಿಕ್ಕಾಗುತ್ತೆ? ಎಲ್ಲ ಕಡೆಗೂ ಉಪ್ಪಿನಿಂದ ಕೂಡಿರುವಂಥ ನೀರು ಸಮುದ್ರದಲ್ಲಿ ಹೇಗೆ ವ್ಯಾಪಕವಾಗಿದೆಯೋ ಹಾಗೆ ಬ್ರಹ್ಮ ಅನ್ನುವಂಥದ್ದು ಸಂಪೂರ್ಣ ಪಂಚಭೂತಗಳಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು, ಸಂಪೂರ್ಣ ಜಗತ್ತಿನಲ್ಲಿ ಏಕತೆಯನ್ನು ಹೊಂದಿರುವಂಥದ್ದು. ಇಂಥ ಬ್ರಹ್ಮ ಕರ್ಮವನ್ನು ಮಾಡಿ
ಜೀವನ್ಮುಕ್ತನಾಗು, ಸದ್ಯೋನ್ಮುಕ್ತನಾಗು, ವಿದೇಹ ಮುಕ್ತನಾಗು, ಬ್ರಹ್ಮಲೀನನಾಗು ಅನ್ನುವಂಥ ತಾತ್ಪರ್ಯವನ್ನು ಭಗವಂತ ಇಲ್ಲಿ ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.